ಬರ್ಬೇಕಂದ್ರೆ ಒಂದಿಷ್ಟು ಕನಸುಗಳಿರುತ್ತೆ. ಇವತ್ತು ತೆರೆ ಮೇಲೆ ನಿಮ್ಮನ್ನು ನೀವು ನೋಡ್ಕೊಂಡಾಗ ಫಸ್ಟ್ ಹೇಗೆ ಅನ್ನಿಸ್ತು ಸರ್? ಮೊದಲನೇದಾಗಿ ತುಂಬ ಖುಷಿ ಆಯಿತು. ಎಲ್ಲನೂ ಮಾಡಿದ್ವಿ, ನಮ್ಮ ಪ್ರಯತ್ನ ಎಲ್ಲನೂ ಪಟ್ಟಿದ್ವಿ. ವರ್ಡ್ ಆಫ್ ಮೌತು ರಿಪೋರ್ಟ್ಗೆ ವೆಯ್ಟ್ ಮಾಡ್ತಾಯಿದ್ರಿ. ದೇವ್ರ ದಯೆಯಿಂದ ಸ್ಟಾರ್ಟಿಂಗಿಂದನೂ ಕ್ಲಾಪ್ಸು, ಆ ಶಿಲೆಗಳು ಕೆಳಗಡೆಯಿಂದ ನಮ್ಗೆ ಅಲ್ಲಿ ಮೇಲೆವರೆಗೂ ಅಷ್ಟು ಕೇಳಿಸ್ತಾ ಇತ್ತು. ಸೊ ಫುಲ್ ಖುಷಿ ಆಯಿತು ಸರ್. ಅದೊಂದಕ್ಕೆ ಕಾಯ್ತಾ ಇದ್ದು ಇಷ್ಟು ದಿನನೂ. ವರ್ಡ್ ಆಫ್ ಮೌತು ಜನಕ್ಕೆ ಇಷ್ಟ ಆಗಬೇಕು, ಅದಾದಮೇಲೆ ಹೋಗಬೇಕು, ಪಾಸಿಟಿವ್ ರೆಸ್ಪಾನ್ಸ್ ಬರಬೇಕು ಅಂತ. ತುಂಬ ಪಾಸಿಟಿವ್. ಕಾಮಿಡಿಗೆ ನಗ್ದಿದ್ದಾರೆ, ಬಾಡಿಗೆ ಶಿಲೆ ಹೊಡೆದಿದ್ದಾರೆ, ಕತೆಯಾಗಿ ಇದು ಮಾಡಿದ್ದಾರೆ. ಎಲ್ಲರೂ ನೆಕ್ಸ್ಟ್ ಲೆವೆಲ್ ರೆಸ್ಪಾನ್ಸ್ ಸಿಕ್ಕಿದೆ. ಇಲ್ಲ ಥಿಯೇಟ್ರ್ ಒಳಗಡೆ ಇನ್ನೂ ಆಚೆ ಬಂದಿಲ್ಲ, ಒಳಗಡೆ ಫುಲ್ ಎಂಗೇಜಿಂಗ್ ಆಗಿ ಅಷ್ಟೊತ್ತು ಎಲ್ಲ ಜನ ನಗಿದ್ರು, ಎಂಜಾಯ್ ಮಾಡಿದ್ರು, ಫೀಲ್ ಆದರು, ಬೇಜಾರು ಆದರು, ಆ ಫೈಟ್ಗಳು ಎಂಜಾಯ್ ಮಾಡಿದ್ರು, ಎಲ್ಲರೂ ಮಾಡಿದ್ರು. ಫುಲ್ ಖುಷಿ ಆಯಿತು ಸರ್. ಇದು ಒಂದೇ ನನಗೆ, ಎಲ್ಲರೂ ನಾವು ಮಾಡಿದ್ವಿ. ವರ್ಡ್ ಆಫ್ ಮೌತು ಪಾಸಿಟಿವ್ ರಿಪೋರ್ಟ್ ಬೇಕು, ಅದೊಂದೇ ಮೇಯ್ನು ಅಂತೆಲ್ಲ ವೆಯ್ಟ್ ಮಾಡಿದ್ವಿ. ದೇವ್ರ ದಯೆಯಿಂದ ಅದೆಲ್ಲ ಆಗಿದೆ. ಜನ ಎಲ್ಲರಿಗೂ ಇದನ್ನು ಸ್ಪ್ರೆಡ್ ಮಾಡಿ ಎಲ್ಲರಿಗೂ ಹೇಳಿ ಸರ್. ತುಂಬ ಖುಷಿ ಆಯಿತು ಸರ್. ಈಗ ಒಂದು ಸಿನಿಮಾನ ಎಂಟರ್ಟೈನ್ಮೆಂಟ್ ಮಾತ್ರ ಅಲ್ಲ, ಒಂದು ಮೆಸೇಜ್ ಇದೆ ಅನ್ನೋಂಥದ್ದು ಹೌದು ಸರ್. ಆಡಿಯನ್ಸ್ ಹೇಳ್ತಾರೆ ಒಂದು, ಅದೇ ಹೇಗೆ ಅನ್ಸುತ್ತೆ? ಆ ಮೆಸೇಜ್ಗೆ ಬಂದಿದ್ದ ಚಪ್ಪಾಳೆ ತುಂಬಾ ಖುಷಿ ಆಯಿತು. ಎಂಟರ್ಟೈನ್ಮೆಂಟ್ ಜೊತೆಗೆ ಇಷ್ಟೊಳ್ಳೆ ಮೆಸೇಜು. ನಾವು ಫಸ್ಟು ಚೇಂಜ್ ಆಗಿ, ನಮ್ಮ ಮನೆಯಲ್ಲಿ ಚೇಂಜ್ ಆಗಿ, ಆಮೇಲೆ ಮನೆಯವ್ರು ತಪ್ಪು ಮಾಡಿದ್ರೆ ಮುಚ್ಚಿಡಬಾರ್ದು, ಯಾರೇ ತಪ್ಪು ಮಾಡಿದ್ರೆ ಮುಚ್ಚಿಡಬಾರ್ದು ಅನ್ನೋದು ಆ ಮೆಸೇಜ್ಗೆ ಎಲ್ಲರೂ ಆ ಕ್ಲಾಪ್ಸ್ ಹೊಡೆದಾಗ ಗೊತ್ತಾಯಿತು, ಗೆದ್ವಿ ನಾವು ಅಂತ. ತುಂಬ ಖುಷಿ ಆಯಿತು. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅದೇ ನಿಮ್ಮನ್ನ ಈ ರೀತಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅನ್ನೋಂಥದ್ದು ಟ್ರೈಲರ್ ನೋಡಿದಾಗಿಂದ ಇತ್ತು. ಬಟ್ ಇವಾಗ ಹೇಗೆ ಅನ್ನಿಸ್ತಾ ಇದೆ? ಏನು ಅನ್ನಿಸ್ತಾ ಇದೆ? ಆ್ಯಕ್ಚುಲಿ ಜನಗಳ ರೆಸ್ಪಾನ್ಸ್ ನೋಡಿ ನನಗೂ ತುಂಬ ಖುಷಿ ಆಗ್ತಿದೆ. ಒಂದು ಮಟ್ಟಿಗೆ ತುಂಬ ಎಕ್ಸೈಟ್ಮೆಂಟ್ ಇತ್ತು, ಕಾನ್ಫಿಡೆನ್ಸ್ ಇತ್ತು. ಅದ್ರ ಜೊತೆಗೆ ಸ್ವಲ್ಪ ಭಯನೂ ಇತ್ತು, ಹೇಗೆ ಎಕ್ಸೆಪ್ಟ್ ಮಾಡ್ತಾರೆ ಅನ್ನೋದನ್ನ. ಬಟ್ ಅವರೆಲ್ಲ ರೆಸ್ಪಾನ್ಸ್ ನೋಡಿ ಹೊರಗಡೆ ಬಂದಮೇಲೆ ಬಾಬಿ ಅಂತ ಕಿರ್ಚ್ತಾ ಇರೋದನ್ನ ನೋಡಿ ತುಂಬ ಖುಷಿ ಆಗ್ತಿದೆ. ಫೈನಲಿ ರಿವೀಲ್ ಆಯಿತು ಕ್ಯಾರೆಕ್ಟರ್. ಆ್ಯಕ್ಚುಲಿ ಸಿನಿಮಾ ರಿಲೀಸ್ ಆಗೋವರೆಗೂ ನನ್ನ ಕ್ಯಾರೆಕ್ಟರ್ಸ್ರು ಎಲ್ಲೂ ರಿವೀಲ್ ಮಾಡಿರಲಿಲ್ಲ. ಕಾರ್ತಿಕ್ ಅಂತಲೇ ಇಂಟ್ರೊಡ್ಯೂಸ್ ಮಾಡಿದರು. ಸೊ ಒಂದು ಅಂಡರ್ ವರ್ಲ್ಡ್ ನೇಮ್ ಒಂದಿತ್ತಲ್ಲ ಬಾಬಿ ಅಂತ, ಅದನ್ನ ಇವಾಗ ಎಲ್ಲ ರಿವೀಲ್ ಆಗಿದೆ. ಸೊ ಐ ಹೋಪ್ ಜನ ಇನ್ನೂ ಹೆಚ್ಚಾಗಿ ಬಂದು ಥಿಯೇಟ್ರಿಗೆ ಬಂದು ನೋಡಿ ಸಿನಿಮಾನ ಗೆಲ್ಸಿದ್ರೆ ಇಡೀ ಸಿನಿಮಾ ತಂಡಕ್ಕೆ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಈಗ ಅಲ್ಲ, ಅದು ಜನ ಏನು ಕರೀತಾರೆ ಅಂತ ಅವ್ರಿಗೆ ಬಿಟ್ಟಿದ್ದಷ್ಟೇ. ಬಟ್ ಒಂದು ಕ್ಯಾರೆಕ್ಟರ್ ಮೂಲಕ ಜನ ಅಷ್ಟು ಇಷ್ಟಪಟ್ಟು ಆ ಕ್ಯಾರೆಕ್ಟರ್ ಮೂಲಕ ನಮ್ಮನ್ನು ಗುರುತಿಸ್ತಾ ಇದ್ದಾರೆ ಅಂತಂದರೆ ಅದಕ್ಕಿಂತ ದೊಡ್ಡ ಆಶೀರ್ವಾದ ಬೇರೆದಿಲ್ಲ. ಸೊ ಐ ಹೋಪ್ ಆ ಕ್ಯಾರೆಕ್ಟರ್ ಮೂಲಕನೇ ನನ್ನ ಜನ ಆಶೀರ್ವಾದ ಮಾಡ್ತಾರೆ ಅಂತ. ಲೆಟ್ಸ್ ವೆಯ್ಟ್ ಸರ್, ಲೆಟ್ಸ್ ವೆಯ್ಟ್. ಥ್ಯಾಂಕ್ ಯು. ಐ ಹೋಪ್ ನೀವು ಇಷ್ಟಪಡ್ತೀರಿ ಅಂತ. ಥ್ಯಾಂಕ್ ಯು. ಹೇಗಿತ್ತು ಸಿನಿಮಾ? ಇಷ್ಟ ಆಯ್ತಾ ಎಲ್ಲರಿಗೂ? ಖಂಡಿತ ಈಗ ಆಡಿಯನ್ಸ್ಗಂತೂ ಇಷ್ಟ ಆಗಿದೆ. ಸೊ ನೀವು ಜನ ಆಡಿಯನ್ಸ್ ಆಗಿ ಕನ್ನಡದ ಜೊತೆಗೆ ನೋಡಿದಾಗ ಹೇಗೆ ಅನ್ನಿಸ್ತು? ತುಂಬ ಇಮೋಷನಲ್ ಆಗಿಬಿಟ್ಟಿದೆ ನಾನು. ಹೇಳಿ. ತುಂಬ ಇಮೋಷನಲ್ ಆಗಿಬಿಟ್ಟೆ. ನಿಮ್ಮದೆಲ್ಲ ಸಪೋರ್ಟು ಮತ್ತು ಆಡಿಯನ್ಸ್, ಕನ್ನಡಿಗಾದ ಜನದ ಸಪೋರ್ಟ್ ಇದೆ. ಥ್ಯಾಂಕ್ ಯು ಸೋ ಮಚ್. ನಮ್ಮದು ಮೊದಲನೇ ಸಿನಿಮಾ, ನಾನು ಕನ್ನಡ ಹುಡುಗಿನೇ ಅಲ್ಲ, ಬಟ್ ಇಷ್ಟೊಂದು ಸಪೋರ್ಟ್ ಮಾಡಿದೆ ನೀವು ನಮಗೆ. ಥ್ಯಾಂಕ್ ಯು ಸೋ ಮಚ್. ನಾನು ಕೇರಳ ಹುಡುಗಿ, ಆ್ಯಕ್ಚುಲಿ ಕನ್ನಡ ಕಲಿಬಿಟ್ಟು ನಮ್ಮ ಸಿನಿಮಾ ಮಾಡಿದೆ. ಸೊ ಇಷ್ಟೊಂದು ಪ್ರೋತ್ಸಾಹನ ಕೊಟ್ಬಿಟ್ಟು ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಎಲ್ಲರಿಗೂ. ಅಯ್ಯೋ ಸಾರಿ. ಬಟ್ ಅದು ಯಾಕಂದರೆ ಅದು ಆಲ್ಫಾದು ಕ್ಯಾರೆಕ್ಟರ್ಗೆ ಶೇಪ್ ಮಾಡಿದೆ ಅಲ್ವಾ, ಇಷ್ಟು ಇಂಪಾರ್ಟೆಂಟ್ ಇತ್ತು ಅದು. ಯಾಕಂದರೆ ಮೇನ್ ಪ್ಲಾಟೇ ಅವ್ರದ್ದು ಅಪ್ಪದು ತಂದೆಯದು ಅರ್ಜುನ್ದು ಕಥೆನೇ. ಸೊ ಅಷ್ಟು ಇಂಪಾರ್ಟೆಂಟ್ ಇರಬೇಕು, ಅದು ಕಥೆಗೆ ಮೇನ್ ಇಂಪಾರ್ಟೆನ್ಸ್ ಇರಬೇಕು. ನನಗೆ ಏನು ಹೇಳೋಕ್ಕೇನೂ ಗೊತ್ತಿಲ್ಲ. ತುಂಬ ಇಮೋಷ್ನಲ್ ಆಗಿಬಿಟ್ಟಿದೆ ನಾನು. ಮತ್ತು ಎಲ್ಲ ಸೀನ್ಗೂ ಇಷ್ಟು ಮೋಟಿವೇಟ್ ಮಾಡಿದೆ, ಕ್ಲಾಪ್ ಸಿಕ್ಕಿದೆ, ಬಿಸಿಲು ಸಿಕ್ಕಿದೆ. ಸೊ ತುಂಬ ಖುಷಿ ಅನಿಸಿದೆ. ನಾನು ಫಸ್ಟ್ ಮೂವಿ ಅಲ್ವಾ, ಇಷ್ಟೊಂದೆಲ್ಲ ಎಕ್ಸ್ಪೆಕ್ಟೇ ಮಾಡಲಿಲ್ಲ. ಸೊ ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ ಯು. ಫಸ್ಟ್ ಸಿನಿಮಾ ನಮ್ಮದು. ಇಷ್ಟು ಚೆನ್ನಾಗಿ ನಮಗೆ ಸ್ಯಾಂಡಲ್ವುಡ್ಗೆ ಆಕ್ಸೆಪ್ಟ್ ಮಾಡೋಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಕನ್ನಡಿಗರು ಎಲ್ಲನೂ ಯಾವಾಗಲೂ ಔಟ್ಸೈಡ್ ಟ್ಯಾಲೆಂಟ್ಗೆ ಪ್ರೋತ್ಸಾಹ ಮಾಡ್ತಾರೆ. ಬಟ್ ನನಗೆ ಸ್ವಲ್ಪ ನರ್ವಸ್ ಇತ್ತು, ನನಗೆ ಕನ್ನಡ ಇಷ್ಟ ಆಗುತ್ತಾ ಇಲ್ಲ ಅಂದರೆ. ಬಟ್ ಇಷ್ಟು ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಮೋಟಿವೇಟ್ ಮೀ ಮೋರ್. ಥ್ಯಾಂಕ್ ಯು. ತುಂಬಾ ಖುಷಿ ಆಯಿತು. ಜಸ್ಟ್ ಸಿನಿಮಾ ನೋಡ್ಕೊಂಡು ಆಚೆ ಬಂದೆ. ಎಲ್ಲರೂ ರಿಯಾಕ್ಷನ್ನು, ರೆಸ್ಪಾನ್ಸಸ್ ಎಲ್ಲ ನೋಡಿದ್ರೆ ತುಂಬ ಖುಷಿ ಆಯಿತು. ಅಂದರೆ ಮುಂಚೆ ಹಿಂದಿನ ಇಂಟರ್ವ್ಯೂಸಲ್ಲಿ ಹೇಳ್ದಂಗೆ ಎಲ್ಲ ಥರದ ಒಂದು ಎಮೋಷನ್ಸು ಇದೆ. ಆ್ಯಕ್ಷನ್ ಆಗಲಿ, ಸಾಂಗ್ಸ್ ಆಗಲಿ, ಡ್ಯಾನ್ಸ್ ಆಗಲಿ, ರೊಮ್ಯಾನ್ಸ್ ಆಗಲಿ, ಎಮೋಷ್ನಲ್ ಕಾಂಟೆಂಟ್ ಆಗಲಿ, ಎಲ್ಲನೂ ಇದೆ. ನಿಮಗೆಲ್ಲ ಇಷ್ಟ ಆಯಿತಾ? ಸೊ ಎಲ್ಲನೂ ಇದೆ. ಒಂದು ಫುಲ್ ಮೀಲ್ಸ್ ತಿಂದಂಗೆ ನನಗಂತೂ ಫೀಲ್ ಆಯಿತು. ನನ್ನ ಜೊತೆ ಬಂದಿರೋವಂಥ ಒಂದು ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರೂ ಅದೇ ಫೀಲಿಂಗ್ನ ನನಗೆ ಹೇಳಿದ್ರು. ಸೊ ತುಂಬಾ ಖುಷಿ ಇದೆ.
ನನ್ನ ಹೆಸರು ಅಯನ.